ಎಲ್ಲ ಈ ನಿಂಗಿ ಬಳುವಳಿ ಕಳ್ಳಿ ಲುಕ್ ನೋಡಿ. ಅಜಿತಾ ಈಗ ಅದೇನೋ ಬಳುವಳಿ ಅಂತ ಹೇಳಿದಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಬೇಕು ಅಂತ ಆಸೆ ಆಗ್ತದೆ ನನಗೆ. ಬಾ ಲವ್ ಮಾತಾಡೋಣ. ಈಗ್ಲೇನಾ? ಈಗ ಬಾ. ಅದೇನೇ ಮಾತಾಡೋರು ಅದು ಮಾತಾಡೋಣ ಬಾ. ಚಿಕ್ಕ ಹುಡುಗ ದೊಡ್ಡವರಾಗ ಕ್ಷಮಿಸ್ಬಿಡು. ದೇವಯಾನಿ ಅಮ್ಮ ಅಮ್ಮ ಕರೆದ್ರ? ಇನ್ಮೇಲೆ ಸೌದೆ ಒಲೆ ಅಡಿಗೆಯಿಂದ ನಿನಗೆ ಮುಕ್ತಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ಬೇಬಿ ಕೇಳಿಸ್ಕೊಂಡ್ಯಾ? ಇಷ್ಟು ದೊಡ್ಡ ಮನ್ಸು ಅಮ್ಮ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ? ಅಷ್ಟೊಂದ್ ಬೇಗ ಬೇಡ, ಅದ್ರ ಬದಲು ಬೇರೊಂದು ಟಾಸ್ಕ್ ಇದೆ ನಿನಗೆ. ಹೌದಾ? ಏನಮ್ಮ ಅದು? ಶಂಖ ಪುಷ್ಪ ಹೂ ತರಿಸಿ ಕಷಾಯ ಮಾಡು. ಶಂಖ ಪುಷ್ಪ ನೆನ್ಪಿನ ಶಕ್ತಿ ಬರೋದಕ್ಕಲ್ವಾ? ಓಹ್, ಅರ್ಥ ಆಯ್ತು ಬಿಡಿ. ನಿಮಗ್ ವಯಸ್ಸಾಗ್ತಿದೆ, ನೆನ್ಪಿನ ಶಕ್ತಿ ಕಡಿಮೆ ಆಗ್ತಿದೆ, ಅದಕ್ಕೆ ಕೇಳ್ತಿದ್ದೀರಾ ಅಲ್ವಾ? ಮಾಡ್ಕೊಟ್ಬಿಟ್ರೆ ಆಯ್ತು, ಅದ್ರಲ್ಲೇನಿದೆ. ಶೂರಮ್ಮ, ಮಾಡ್ಕೊಟ್. ಕಷಾಯ ನನಗಲ್ಲ, ಮತ್ತೆ ಶಾರದಂಗೆ. ಹಾಗೆ 4-5 ಬೀಜಗಳ ಹೆಸರನ್ನು ಹೇಳ್ತೀನಿ, ಬರ್ಕೊ. ಆ ಬೀಜಗಳನ್ನ ಹುರಿದು ಕುಟ್ಟಿ ಪುಡಿ ಪುಡಿ ಮಾಡಿ ಬೆಲ್ಲವನ್ನ ಬೆರೆಸಿ ಉಂಡೆ ಕಟ್ಟಿ ಇಡ್ಬೇಕು. ಇಷ್ಟು ಮಾಡಿ ನೀನೇ ನಿನ್ ಕೈಯಾರೆ ಶಾರದನ್ನ ತಿನ್ನಿಸ್ಬೇಕು. ಒಟ್ನಲ್ಲಿ ಅವಳು ಇವಿಂದ ಹೋಗೋ ಅಷ್ಟರಲ್ಲಿ ಅವಳ ನೆನಪಿನ ಶಕ್ತಿ ವಾಪಸ್ ಬರ್ಬೇಕು. ಬಾ 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 ಮಾಮನೆ ಬಾ. ಏನೋ ಚಿಕ್ಕ ಹುಡುಗ ಮಾತಾಡ್ಬಿಟ್ಟೆ, ದೊಡ್ಡವ್ರ ಕ್ಷಮಿಸ್ಬಿಡಿ. ಅದೇನೋ ಅಂದಿರ, ನಿಮ್ಮ ಅಜ್ಜಿಯಿಂದ ಏನ್ ಬಂದಿದೆ ನಿನಗೆ? ನಿಮ್ ಬಾರೆ ಕೇಳಕಾಸು ಭಕ್ತಿ ಕೇಳಿರೋತದೆ ಬಿಟ್ಬಿಡಿ ಪ್ಲೀಸ್ ಬಾಬಾ, ನಿಮ್ ಕಾಲು ಬಿಟ್ಬಿಡಿ. ಶ್ರವಣ, ಅಷ್ಟೇ ಅಲ್ಲ ಕಣೋ, ಜೊತೆಗೆ ಅದೇನದು ಕದರು. ಆ ಕದರು ನಮ್ಮತ್ತೆ ನಿಂಗವನಿಂದ ಇವನಿಗೆ ಬಂದಿದ್ದಂತೆ ಅಲ್ವೇನಾ? ನಿಂಗ ಒಚ್ಚಿಂದ ಬಂದಿರಂತೆ ಕದರು. ಹಾಗಾದ್ರೆ ಬ್ಲಡ್ ಸ್ಯಾಂಪಲ್ ತಗೋಬೇಕೇನೋ? ಇವಾಗ್ಲೇ ಬ್ಲಡ್ ಸ್ಯಾಂಪಲ್ ತಗೋಬೇಕು ಅಂದ್ರೆ ಆಗಲ್ಲ. ಲ್ಯಾಬ್ನವ್ರನ್ನ ಕರೆಸ್ಬೇಕು, ಅವ್ರು ಫೋನ್ ಮಾಡ್ಬೇಕು, ಅವ್ರು ಇಲ್ಲಿಗೆ ಬರ್ಬೇಕು ಅಂದ್ರೆ ಮಿನಿಮಮ್ 1 hour ಅಂತೂ ಆಗೇ ಆಗ. ಅಯ್ಯೋ ಮಯೂರಿ, ಅಷ್ಟೆಲ್ಲ ಯಾಕಮ್ಮ? ಹೋಗಿ ಒಂದ್ ಬ್ಲೇಡ್ ತಗೊಂಬ, ಕೈ ಮೇಲೆ ಗೀಟ್ ಹಾಕೋ, ಬ್ಲಡ್ ಬರುತ್ತೆ, ಚೆಕ್ ಮಾಡಿದ್ರೆ ಆಯ್ತು. ಬಾ, ನೀನು ಮಾವನ್ ಕಡೆನಾ? ನಿಮ್ಮಪ್ಪ ಇಡೀ ಮನೇನೆ ನನ್ ಕಡೆ ಅಲ್ವೇನೋ? ಕಿವಿನ ಓದಿದೆ ಅಲ್ಲ, ಈ ಹಸುಳನ್ನ ಕಾಪಾಡೋದಕ್ಕೆ ಈ ಮನೇಲಿ ಯಾರು ಇಲ್ವಾ? ಅಲ್ಲ, ಒಬ್ರು ದೇವ್ರೆ ಯಾರು ಕಳ್ಸಪ್ಪ. ದುಡ್ಡು ಸಾಯ್ಬ್ರೆ, ಬಿಡಿ ಅವ್ರ ಕಿವಿನ. ಏನ್ ಸುಂದರ್ ಭೂಮಿ, ಬಿಡಿ. ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವು? ಏನ್ ಅನ್ಕೊಂಡ್ಬಿಟ್ಟಿದೀರಾ ಅಂತ? ಪಾಪ ನನ್ ಗಂಡ ಹಂಗ್ ಕಿವಿ ಎಂತ ಇದೀರಲ್ಲ, ಪಾಪ ಅವ್ರಿಗೆ ನೋವು ಆಗಲ್ವಾ? ಈಗಲೇ ನೋಡಿ ಪಾಪ ಕೆಂಪಾಗ್ಬಿಡಿದೆ, ತುಂಬಾ ಉರಿತಾ ಇದ್ಯಾ? ಆಯ್ತು ಪಾಪ, ನೋಡಿದ್ರೆ ಅವ್ರಿಗೆ ಎಷ್ಟು ನೋವ್ತಾ ಇದೆ ಅಂತ. ಸಾಹೇಬ್ರೆ, ಕಿವಿ ತುಂಬಾ ನೋವ್ತಾ ಇದ್ಯಾ? ಅಯ್ಯೋ, ನಾನ್ ಬೇರೆ ಕೇಳ್ತಾ ಇದೀನಿ. ಪಾಪ ಎಷ್ಟ್ ಸಪ್ಪಗಾಗಿದ್ದೀರಾ ನೋಡಿ ನೀವು. ನಿಮ್ ಮುಖದಲ್ಲೇ ಗೊತ್ತಾಗ್ತಿದೆ ಪಾಪ ಎಷ್ಟ್ ನೋವ್ತಿದೆ ಅಂತ. ಕಿವಿ ಕೆಂಪಗಾಗೋಗಿದೆ ಸಾಹೇಬ್ರೆ. ನಾನು ಉಫ್ ಮಾಡ್ರೆ ನಿಮ್ಗೆ ಅವಾಗ ಆರಾಮ್ ಅನ್ಸುತ್ತೆ. ಅದು ಉರಿತಾ ಇದೆ ಅಂತ ಅಂದ್ರಲ್ಲ ಸಾಹೇಬ್ರು, ಅವಾಗ ಉಫ್ ಮಾಡಿದ್ರೆ ತಣ್ಣಗಾಗುತ್ತೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಉಫ್ ಮಾಡ್ತಾ ಇದ್ದೆ. ನಿಮ್ಮಿಬ್ರು ನೋಡ್ತಾ ಇದ್ರೆ ಮನ್ಸಿಗಂತೂ ತುಂಬಾ ಖುಷಿ ಆಗುತ್ತಪ್ಪ. ಮದ್ವೆ 1 ವರ್ಷ ಆದ್ರೂ ಇಬ್ರಲ್ಲೂ ಇನ್ನೂ ಅನ್ಯೋನ್ಯತೆ ಕಡಿಮೆ ಆಗಿಲ್ಲಪ್ಪ. ಹೌದು ರೀ, ನನ್ ಮಗ ಸೊಸೆ ನೋಡ್ತಿದ್ರೆ ನಮ್ ದೃಷ್ಟಿನೇ ಆಗ್ಬಿಡುತ್ತೆ. ಮೊದ್ಲು ದೃಷ್ಟಿ ತೆಗಿತೀನಿ, ಇದ್ಕೊಳ. ಅಯ್ಯೋ, ಎಷ್ಟು ದೃಷ್ಟಿ ಆಗಿದೆ ನೋಡಿ ಅಲ್ವೇನ್ರಿ? ಜೋಡಿ ಹಾಕಿ ಸದಾ ಒಟ್ಟಿಗೆ ಖುಷಿಯಾಗಿ ಹಾರಾಡ್ಕೊಂಡಿರ್ಬೇಕು ಅನ್ನೋದೇ ನನ್ ಬಯಕೆ. ಅತ್ತೆ, ನನ್ ಮರ್ತೇ ಬಿಟ್ಟಿದ್ದೆ, ಅಡ್ಗೆ ಮನೇಲಿ ತುಂಬಾ ಕೆಲ್ಸ ಇದೆ, ನನಗ್ ಸ್ವಲ್ಪ ಸಹಾಯ ಮಾಡ್ತೀರಾ? ಏನು ಶೋರೂಮ್ ಅಲ್ಲಿ ವೆಲ್ಕಮ್ ಮಾಡೋರ್ ತರ ಹಲ್ಕಿಸ್ಕೊಂಡ್ ನಿಂತಿದ್ದೀರಾ? ಅಮ್ಮ ಮಗಳು ಎಲ್ಲಿ? ಶಂಖ ಪುಷ್ಪ ಕಷಾಯ. ಶಂಖ ಪುಷ್ಪ ಸಿಗ್ಲಿಲ್ಲ ಅಮ್ಮ. ಒಬ್ರು ಹೇಳಿಟ್ಟಿದ್ದೇನೆ ಸಂಜೆ ತಂದ್ ಕೊಡ್ತಾರಂತ. ಅಲ್ಲಿವರೆಗೂ ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಅಂತ ಕುಂಬಳಕಾಯಿ ಬೀಜದ ಉಂಡೆ ಮಾಡಕ್ ಹೇಳಿದ್ರನ, ಮಾಡಿ ಅಲ್ಲಿಟ್ಟಿದೀನಿ ನೋಡಿ. ಸರಿ, ಹಾಗಿದ್ರೆ ತಗೋ ಉಂಡೆನ ಶಾರದಂಗ್ ತಿನ್ಸು. ನಾನ್ ತಿನ್ನಿಸ್ಬೇಕಾ? ಅಲ್ಲ, ಅಯ್ಯೋ ಕಿಡಿಂಗ್ ಮೀ ರೈಟ್ ನಾವು. ನನ್ನ ಅಮ್ಮ ಅವ್ರಿಗೆ ಅದನ್ನ ತಿನ್ನಿಸ್ಬೇಕಾ? ಅವ್ರೇನ್ ಸರ್ವೆಂಟ್ ಅಂತ ಅನ್ಕೊಂಡಿದೀರಾ? ಯಾಕೆ? ನಿಮ್ಮ ಅಮ್ಮ ತಿನ್ಸಿದ್ರೆ ಅವ್ರ ಕೈ ಏನ್ ಬಿದ್ದೋಗುತ್ತಾ? ಇಲ್ಲ ಪ್ಯಾರಾಲಿಸಿಸ್ ಆಗಿ ಮುಖ ಹೊಟ್ಟೋಗುತ್ತಾ? ಇಷ್ಟು ಹೇಳಿದ್ರು ಬೆಕ್ಕ ಮುಖ ಹಾಕೊಂಡು ಯಾಕೆ ನಿಂತಿದ್ದೀರಾ? ತಿನ್ಸು ದೇವಯಾನಿ. ಆಯ್ತಮ್ಮ, ನಾನೇ ನನ್ ಕೈಯಾರೆ ತಿನ್ನಿಸ್ತೀನಿ, ಅದ್ರಲ್ಲೇನಿದೆ? ಅರ್ಧ ತಿನ್ಬೇಕಲ್ವಾ? ಏನ್ ದೇವಯಾನಿ, ದೆವ್ವದ ತರ ಕಣ್ಣನ್ನ ದೊಡ್ಡದ್ ಮಾಡಿ ಅವ್ಳಿಗೆ ಹೆದರ್ಸ್ತಾ ಇದ್ಯಾ ಹೇಗೆ? ಇಲ್ಲ ಅಮ್ಮ, ನನ್ ಕಣ್ ನೋಡಿ. ಮತ್ತ್ಯಾಕೆ ಅವಳೆಷ್ಟೊಂದು ಹೆದರ್ಕೋತಾ ಇದ್ದಾಳೆ? ಸದಾ ಇವಳು ನಿನ್ಗೆ ವಿಷ ಹಾಕೊಟ್ಬಿಡ್ತಾಳೆ ಅಂತ ಭಯನಾ? ಅತ್ತೆ, ಏನ್ ಮಾತು ಮಾತಾಡ್ತಿದ್ರ ನೀವು? ಮಾತುಗೂ ಈ ತರ ಹೇಳ್ಬೇಡಮ್ಮ, ದೇವೇನೆ ತುಂಬಾ ಒಳ್ಳೆಯವಳು. ಏನ್ದು ಇದು? ನಾನೇನೋ ತಮಾಷೆಗೆ ಹೇಳಿದ್ರೆ ನೀವು ನಾನ್ ಹೇಳಿದ್ದೆ ನಿಜ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಾ? ಬಾಯಿ ಕಡೆ, ನಾನೇ ತಿನ್ನಿಸ್ತೀನಿ. ನಿಧಾನೆ. ರಾಧಾ, ಏನ್ ಯಾರು ಪತ್ತೆನೇ ಇಲ್ಲ? ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಾನು, ಸಂಗೀತ ಅಕ್ಕ, ಮಯೂರಿ, ಮನಸ್ವಿನಿ ಎಲ್ಲರೂ ಅಡ್ಗೆ ಮಾಡ್ತಾ ಇದೀವತ್ತೆ. ಓ ಸರಿ, ಹಾಗೆ ಮನಸ್ವಿನಿಗೆ ಹೇಳು ಕಣ್ಣಿಗೆ ಎಲ್ಲರಿಗೂ ಪಾನಕ ಮಾಡ್ಕೊಂಡ್ ಬರಕ್ಕೆ. ರಗೆ ಕಣೆ. ಸರಿ. ಅಣ್ಣ, ಓಹೋ ಕೇಶವ, ಏನೋ ಇದು ಇಂಥ ಬಿಸಿಲಲ್ಲಿ ಬಾಳೆಗೊನೆ ಹೊತ್ಕೊಂಡ್ ಬರ್ತಾ ಇದೆಯಾ? ಊರಲ್ಲಿ ಏನಾದ್ರು ವಿಶೇಷನಾ? ಹೂನಾ, ವಿಶೇಷನೇ. ಆದ್ರೆ ಊರಲ್ಲಲ್ಲ, ಮನೇಲಿ. ಎಷ್ಟೋ ವರ್ಷಗಳಾದ್ಮೇಲೆ ಅಣ್ಣ ಮನೆಗ್ ಬಂದಿದ್ದಾನೆ. ಅಣ್ಣನ್ಗೆ ಬಾಳೆಹಣ್ಣು ತಿನ್ನೋದ್ರು ತುಂಬಾ ಇಷ್ಟ, ಅದಕ್ಕೆ ತಂದಿದ್ದೀನಿ. ಅಷ್ಟೇ ಅಲ್ಲ, ಚಿಕ್ಕಪ್ಪನ ಬಾಳೆಗೊನೆ ನಾನೇ ಇಟ್ಕೊಂಡ್ ಬರ್ತೀನಿ ಕೊಡಿ ಅಂತ ಹೇಳಿದ್ರೆ ಒಪ್ಲೇ ಇಲ್ಲ. ನಮ್ಮಣ್ಣಂಗೆ ಇಷ್ಟ ಆಗಿರೋ ಬಾಳೆಗೊನೆನ ನಾನೇ ಇಟ್ಕೊಂಡ್ ಬರ್ಬೇಕು ಅಂತ
ಡಿಸೈಡ್ ಮಾಡ್ಬಿಟ್ಟಿದ್ರು. ಏನೋ ಕೇಶವ, ನನ್ ಮೇಲೆ ಯಾಕೋ ಇಷ್ಟೊಂದು ತಿಳ್ತೀನಿ ನಿನಗೆ. ಅಂತದ್ದೇನೋ ಮಾಡಿದೀನಿ ನಾನು ನಿನ್ಗೆ. ನಿನ್ಗೆ ನೆನ್ಪಿದೀವಿ ಇಲ್ವೋ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಮ್ಮ ಕೆಲ್ಸ ತೋಟ ಗದ್ದೆ ಅಂತ ಹೊರಟೋಗಿರೋರು. ಆಗ ನಮ್ಗೆ ಚಂದ್ರಕಂಗೆ ನೀನೇ ಅಲ್ವನ ದಿಕ್ಕು. ಬಿಸಿಲು ಗಾಳಿ ಮಳೆ ಅಂತ ನೋಡ್ದೆ ಅಮ್ಮ ಹೊರಗಡೆ ಹೋಗಿ ದುಡಿತಾ ಇದ್ರೆ ಆ ಚಿಕ್ಕ ವಯಸ್ಸಿಗೆ ನೀನು ಅಮ್ಮನ ಸ್ಥಾನ ತುಂಬ್ತಾ ಇದ್ದೆ. ಆ ಋಣ ಬಂದು ಮುಂದೆ ಏನೇನೋ ಅಲ್ಲ. ಅಯ್ಯೋ ನಾನ್ ನೋಡಿದ್ರೆ ಇಟ್ಕೊಂಡೇ ಇದೀನಿ. ಅಜಿತ ಬಾಯ್ಲಿ ಹೇಳಿ. ನೀ ಕೂಡ್ಲೆ ನೀನು ಫೋನ್ ಮಾಡಿ ನೀನ್ ಹೆಂಡ್ತಿನ ಇಲ್ಲಿ ಕರ್ಸ್. ಫೋನ್ ಎಲ್ಲ ಯಾಕೆ? ಅಮ್ಮ ಅಜ್ಜಿ ಹೆಂಡತಿನ ಬರೋದ ಕೇಳ್ತೀರ ಅಲ್ವಾ ಅಜ್ಜಿ? ನಾನ್ ಹೆಂಡತಿ ಅಲ್ವೋ, ಹೆಂಡತಿ ಬಿಟ್ಟು ಒಬ್ನೇ ಮನ್ಸಲ್ಲೇ ಮಂಡಿಗೆ ತಿಂತಾ ಇರ್ತೀಯಾ? ಹೇಗೂ ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಅವಳು ಕರ್ಸು. ನಾನು ಅವಳನ್ನ ನೋಡ್ದ ಹಾಗಾಗತ್ತೆ, ನಮ್ಮೆಲ್ರ ಪರಿಚಯ ಅವಳಿಗೂ ಆಗತ್ತೆ ಕಣೋ. ಅಮ್ಮ ಹಾಗೆಲ್ಲ ಸಡನ್ ಆಗಿ ಬರಕ್ ಆಗಲ್ಲ ಅವಳು. ಯಾಕೆ? ಯಾಕೆ ಅದೇ 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 ಏನ್ ಗೊತ್ತಾ, ಅದು ಅಮ್ಮ ಮನೇಲಿ ಒಬ್ರೇ ಇದಾರಲ್ವಾ, ಆ ಅಮ್ಮನ ನೋಡ್ಕೊಳ್ಳೋದಕ್ಕೆ ಅವ್ರ ಜೊತೆ ಯಾರಾದ್ರೂ ಇರ್ಬೇಕಲ್ವಾ. ಅದಕ್ಕೆ ಭೂಮಿ ನಾನು ಅಲ್ಲೇ ಇರ್ತೀನಿ ಅಂತ ಅಮ್ಮನ ಜೊತೆ ಇದ್ದಾಳೆ. ಹಾ ನಿಂಗೆ ವಯಸ್ಸಾಗಿದ್ದ ಕಾಲದಲ್ಲಿ ಯಾರು ಒಬ್ರು ಜೊತೆಲಿರ್ಬೇಕಲ್ಲ ಸಹಾಯಕ್ಕೆ ಅಂತ ಹೇಳಿ. ಅದೂನು ನಿಜಾನೇ ಅನ್ನೋ, ಆದ್ರೆ ನಂಗೆ ಅವಳನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಏನ್ ಪಡೋದು? ಅಮ್ಮ, ಅವ್ನ್ ಹೆಂಡತಿ ಬರಕಾಗ್ದೇ ಇದ್ರೆ ಏನಂತೆ, ಈ ಫೋನಲ್ಲಿ ಫೋಟೋ ಇದ್ದೇ ಇರುತ್ತಲ್ಲ. ಅಜಿತಾ ಫೋಟೋ ತೋರ್ಸು. ಹಾ ಅಜಿತಾ, ಈಗಿನ ಕಾಲದಲ್ಲಿ ಎಲ್ಲಾರ್ ಫೋನ್ ವಾಲ್ ಪೇಪರ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹೆಂಡತಿರ್ ಫೋಟೋನ, ನಿನ್ ಫೋನಲ್ಲೂ ಇರುತ್ತೆ, ತೋರ್ಸೋ. ಅಷ್ಟೇ ತಾನೇ, ನಾನ್ ತೋರಿಸ್ತೀನಿ. ನೀನ್ ಮೊಬೈಲ್ ಮೇಲ್ಗಡೆ ಚಾರ್ಜ್ ಹಾಕಿದ್ ನೋಡ್ದೆ ಇರುತ್ತೋ, ಬರ್ತೀನಿ. ಅಜ್ಜಿ ಬಂದೆ. ಏನೋ ರಾಮ ಇದು? ಅಮ್ಮ ಅದು ನಮ್ ಮನಸ್ವಿನಿಗೆ ಏನ್ ಕೊರತೆ ಆಗಿತ್ತು? ಹೋಗಿ ಹೋಗಿ ಇವಳನ್ ಮದ್ವೆ ಆಗಿದ್ದಾನಲ್ಲ. ಅದು ಅತ್ತೆ, ಭೂಮಿ ಅಜಿತ್ನ ಮದ್ವೆ ಆದ್ಮೇಲಲ್ವಾ ನಮ್ಮ ಮನಸ್ವಿನಿ ಸಿಕ್ಕಿದ್ದು ನಮ್ಗೆ. ಮರ್ತೇ ಹೋಗಿತ್ತು ನೋಡು ನನಗೆ. ಹುಡ್ಗಿ ಏನೋ ನೋಡಕ್ಕೆ ಸುಂದರವಾಗೇ ಇದ್ದಾಳೆ. ನೀನೇನೇ ಹೇಳು, ನನ್ ಮೊಮ್ಮಗನಿಗೆ ನಮ್ ಮನಸ್ಸಿನೇ ಸರಿಯಾ ಜೋಡಿ ಆಗಿರ್ತಾ ಇದ್ಲು. ಏನಚ್ಚಿ, ಹೌ ಆರ್ ಯು? ಅಂಡ್ ಅಕಾಮಿಡೇಷನ್, ಫುಡ್, ಸೆಕ್ಯೂರಿಟಿ ಆಲ್ ಗುಡ್, ರೈಟ್? ದಟ್ಸ್ ಗುಡ್. ಅಂಡ್ ಇದನ್ನೊಂದನ್ನ ಹೇಳಲೇಬೇಕು, ಐ ಆಮ್ ಮಿಸ್ಸಿಂಗ್ ಯು ಅ ಲಾಟ್. ಹಲೋ ನಚ್ಚಿ, ಹೌ ಆರ್ ಯು ಮೈ ಸ್ವೀಟ್ ಹಾರ್ಟ್ ಫ್ರೆಂಡ್? ಏನ್ ಗೊತ್ತಾ ನಚ್ಚಿ, ನೀನ್ ಇಲ್ಲಿಂದ ಹೋದ್ಮೇಲೆ ತುಂಬಾ ಬೋರಿಂಗ್ ಅನ್ನಿಸ್ತಿದೆ. ಇನ್ನೊಂದ್ ಕೆಲ್ಸ ಮಾಡು, ನೀನ್ ಇರೋ ಲೊಕೇಶನ್ ಕಳಿಸ್ಬಿಡು, ನಾನು ಇವಾಗ್ಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಅಲ್ಲಿ ಬಂದ್ಬಿಡ್ತೀನಿ. ಇಬ್ರು ಜಾಲಿಯಾಗಿ ಒಂದಿಷ್ಟು ದಿನ ಟೈಮ್ ಸ್ಪೆಂಡ್ ಮಾಡೋಣ. ಹಲೋ ನಚ್ಚಿ, ನೀನ್ ಇವಳಿಗೆ ಅಡ್ರೆಸ್ ಎಲ್ಲ ಏನ್ ಕಳ್ಸಕ್ ಹೋಗ್ಬೇಡ, ಓಕೆ? ಯಾ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಐ ಮಿಸ್ ಯು ಸೋ ಮಚ್. ಸಿ, ಏನೇ ಪ್ರಾಬ್ಲಮ್ ನಿಂದು? ಏನ್ ಪ್ರಾಬ್ಲಮ್? ನಾನ್ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನಚ್ಚಿ ಹಿಂದಿಂದನೇ ಸುತ್ತಾಡ್ತೀಯ ಅಲ್ಲ. ಅವ್ನ್ಗೆ ಟೆಂಪ್ಟ್ ಆಗೋ ತರ ಅವ್ನ್ ಮುಂದೆನೆ ಓಡಾಡ್ತೀಯ, ಎಲ್ಲ ಡಬಲ್ ಮೀನಿಂಗ್ ಮಾತಾಡ್ತೀಯಲ್ಲೇ. ಬಿಟ್ಟು ಬಿಡು ಅಶ್ವಿನಿ ಇದನ್ನೆಲ್ಲ, ನಂಗೊಂಚೂರು ಇಷ್ಟ ಆಗ್ತಿಲ್ಲ. ನಚ್ಚಿ ನನ್ ಫಿಯಾನ್ಸಿ ಕಣೆ, ನಮ್ಮಿಬ್ಬರು ಮದ್ವೆ ಅರೇಂಜ್ ಆಗಿದೆ ಅಷ್ಟೇ, ಆಗಿಲ್ವಲ್ಲ. ನಾಳೆ ಅನ್ನೋದು ಹೇಗಿರುತ್ತೆ, ಏನೇನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲಲ್ಲ ಅಂಜು. ನೋಡು ಅಂಜು, ತುಂಬಾ ಕನಸುಗಳನ್ನ ಕಟ್ಕೋಬೇಡ, ಡಿಸಪಾಯಿಂಟ್ ಆಗ್ಬಿಡ್ತೀಯ. ಒಳಗ್ ಹೋಗು ಅಂದೆ. ಅಜಿತಾ, ನಿಜವಾಗ್ಲೂ ನಿಂದ ತಪ್ಪಾಗಿದೆ ಅಂತ ನಿನ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸು. ಕೆನ್ನೆಗೆ 4 ಬಾರ್ಸು, ಅಡ್ಡಿ ಇಲ್ಲ. ಆದ್ರೆ ಈಗ ಮೌನವಾಗಿ ನೀನ್ ಕೂತ್ಕೊಂಡಿರೋದ್ ನೋಡಿದ್ರೆ ನಂಗೆ ತುಂಬಾ ಸಂಕಟ ಆಗುತ್ತೆ. ಸತ್ಯನ, ಗಾಳಿಗೆ ಎಲೆ ಹಾರಿ ಹೋದ್ಮೇಲೂ ಕಾಂಡಕ್ಕೆ ಅದ್ರ ಸ್ಪರ್ಶ ನೆನ್ಪಿರತ್ತದ. ಹಾಗೆ ನಮ್ ಜೀವನದಲ್ಲೂ ನಾವು ಪ್ರೀತಿಸಿದವರು ತುಂಬಾ ದೂರ ಹೋದ್ಮೇಲೂ ಅವ್ರ ನೆನ್ಪಿನ ಸ್ಪರ್ಶ ಹಾಗೆ ಇರತ್ತ. ನಾವು ಸಾಯೋವರ್ ಆ ನೋವಿನ ಆಳ ಗೊತ್ತಿದ್ದೆ ತಾನೆ. ಭಗವಂತ ಹಳೆ ಎಲೆಗಳನ್ನೆಲ್ಲ ಉದುರಿಸಿ ಹೊಸ ಎಲೆಗಳನ್ನ ಚಿಗುರಿಸೋದು. ನಾನು ಅದೇ ಪ್ರಯತ್ನದಲ್ಲಿ ಇದೀನಿ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಲ್ಲ ಸತ್ಯನ. ಆದ್ರೂ ಹಳೆ ಗಾಯನ ಯಾಕೆ ಎತ್ಕಿದ್ರಿ ಅಂತ ಗೊತ್ತಾಗಿಲ್ಲ ಸತ್ಯನ. ನನ್ ದುಃಖನ ನೋಡಕ್ಕಾಗ್ದೆ ದೇವರೇ ಕರುಣೆ ತೋರ್ಸುದ್ನು, ಅಥವಾ ನನ್ನ ಬದುಕಿಸ್ಕೊಳ್ಳೋದಕ್ಕೋಸ್ಕರ ಸಾಹಿತ್ಯನೇ ಭೂಮಿನ ಕಳಿಸ್ಕೊಡ್ಲು ನನಗ್ ಗೊತ್ತಿಲ್ಲ. ಈಗ ನನ್ ಜೀವನ ಭೂಮಿ ಇಲ್ದೆ ಏನೂ ಇಲ್ಲ ಅನ್ನಕ್ ಶುರುವಾಗಿ. ಇಂಥ ಸಮಯದಲ್ಲಿ ನೀವು ಸಾಹಿತ್ಯ ಫೋಟೋ ತೋರ್ಸಿದ್ರೆ ಭೂಮಿಗೆ ಅದರಿಂದ ಎಷ್ಟು ನೋವಾಗುತ್ತೆ ಅಂತ ಸ್ವಲ್ಪನೂ ಯೋಚನೆ ಮಾಡಿಲ್ವಲ್ಲ ಸತ್ಯನ ನೀವು. ಈಗ ಅವಳು ನನ್ ಮುಖ ನೋಡಿ ಮಾತಾಡೋದಕ್ಕಾಗತ್ತಾ? ನನಗೆಲ್ಲ ಅರ್ಥ ಆಗತ್ತೆ ಅಜಿತ್, ಆದ್ರೆ ಒಳಗಡೆ ಸನ್ನಿವೇಶ ಹಾಗೆ ಇತ್ತಲ್ಲ. ನಿಂಗವಜ್ಜಿ ನೀನ್ ಹೆಂಡತಿನ ನೋಡ್ಲೇಬೇಕು ಅಂತ ಹಠ ಹಿಡಿದ್ರು. ಹಾಗಾಗಿ ಅದರಿಂದ ನಿನ್ನನ್ ತಪ್ಸೋಕೆ, ಭೂಮಿನ ತಪ್ಸೋದಕ್ಕೆ ನಾ ಈಗ ಒಂದು ಉಪಾಯನ ಕೂರ್ದೆ ಅಷ್ಟೇ. ಇಲ್ಲ ಅಂದಿದ್ರೆ ಏನಾಗೋದು ಗೊತ್ತಾ, ಇವಳು ನಿಜವಾಗ್ಲೂ ಭೂಮಿ ಮನಸ್ವಿನಿಯಾಗಿ ನಾಟಕ ಮಾಡ್ತಿದ್ದಾಳೆ ಅಂತ ಎಲ್ರಿಗೂ ಅನುಮಾನ ಬಂದಿತ್ತು. ಆಗ ನಿಂಗವಜ್ಜಿ ಸಂಗೀತಮ್ಮನ್ನ ಒಂದು ಮಾಡೋ ಆಶಯ ಇದೆಯಲ್ಲ ಭೂಮಿದು, ನೂರಾಗಿರು. ಆ ಸಂದರ್ಭದಲ್ಲಿ ನಾನು ಹಾಗೆ ಮಾಡಿದ್ದು ತಪ್ಪೇ. ಅದಕ್ಕೆ ನಿನ್ನ ಹತ್ರ ನಾನ್ ಕೇಳ್ತಿದ್ದೀನಿ, ದಯವಿಟ್ಟು ಕ್ಷಮಿಸು. ಬಿಡಿ ಸತ್ಯಣ್ಣ, ನೀವೇನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಂತ ನಾನು ನಂಬ್ತೀನಿ. ಆದ್ರೂ ನನ್ ಮನ್ಸು. ಸತ್ಯಣ್ಣ, ನೀವ್ ಎಲ್ಲಿದ್ದೀರಾ? ಸತ್ಯಣ್ಣ, ಊಟಕ್ ಬನ್ನಿ. ಭೂಮಿ, ಇವತ್ತಲ್ಲಿ ಊಟ ಬೇಡ. ಯಾಕೆ ಊಟ ಬೇಡ? ಯಾಕಂದ್ರೆ ಏನ್ ಹೇಳಿ, ನಿಂಗವಜ್ಜಿಗೆ ಸಾಹಿತ್ಯ ಫೋಟೋ ತೋರ್ಸಾಗಿಂದ ನೀನ್ ಗಂಡ ಬಂಕ ಆಗ್ಬಿಟ್ಟಿದ್ದಾನೆ. ಮರಿಬೇಕಂತಿರೋ ಸಾಹಿತ್ಯ ಫೋಟೋನ ನೀವ್ ಯಾಕೆ ತೋರಿಸಿದ್ರಿ ಸತ್ಯಣ್ಣ ಅಂತ ನನ್ನ ಮೇಲ್ ಕೋಪ ಮಾಡ್ಕೊಂಡು ಮಾತೇ ಬಿಟ್ಬಿಟ್ಟಿದ್ದಾನೆ. ಅಲ್ಲ ಈಗ ನೀಯೇ ಹೇಳು, ಅಜ್ಜಿ ನೀನ್ ಹೆಂಡ್ತಿನ ತೋರ್ಸು ಅಂತ ಒತ್ತಾಯ ಮಾಡಿದ ಮೇಲೆ
ಏನ್ ಮಾಡ್ಬೇಕು ನಾನು? ನೀನು ತೋರಿಸಿ ಇವನೇ ನೋಡಿ ಅಜ್ಜಿ ಅಜಿತನ ಹೆಂಡತಿ ಅಂತ ಹೇಳ್ಬೇಕಾ? ನೀನು ಹೇಳೋ. ಅಯ್ಯೋ ಅದೇಗಾಗತ್ ಸತ್ಯನಾ? ನಾವ್ ನಾಟಕ ಆಡ್ತಾ ಇದೀವಿ ಅಂತ ಅಜ್ಜಿಗೆ ಏನಾದ್ರು ಗೊತ್ತಾದ್ರೆ ಒನಕೆ ಹೋಗುವಂತರ ನಮ್ ತಲೆನ ಚಚ್ಚಿ ಬಿಸಾಕ್ಬಿಡ್ತಾರೆ ಅಷ್ಟೇ. ಅಲ್ವಾ ಆ ಸಿಚುವೇಶನ್, ಆ ಸನ್ನಿವೇಶ ತಡೆಯೋಣ ಅಂತಾನೆ ನಾನು ಅಜಿತನ ಮೊಬೈಲ್ ಅಂತ ಸುಳ್ಳು ಹೇಳಿ ನನ್ನ ಮೊಬೈಲ್ ಇರೋ ಸಾಹಿತ್ಯ ಫೋಟೋನ ಅಜ್ಜಿಗ್ ತೋರಿಸಿ ಯಾಮರ್ಸಿದ್ದು. ಇದು ಮಾಡಿದ್ ನನ್ ತಪ್ಪ? ಸತ್ಯಣ್ಣ ಒಂದ್ ನಿಮಿಷ, ಹಾಗಾದ್ರೆ ಅದ್ ನಮ್ ಸಾಹೇಬ್ರ ಫೋನ್ ಅಲ್ವಾ? ಅದೇಗ ಅವನ್ ಫೋನ್ ಆಗುತ್ತೆ? ಇಲ್ಲ, ಅದು ನನ್ನ ಫೋನು. ಅವನ್ ಫೋನ್ ಅಲ್ಲಿರೋ ಸಾಹಿತ್ಯ ಫೋಟೋನ ಯಾವತ್ತೂ ಮರ್ತು ಬಿಡ್ಬೇಕು ಅಂತ ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ. ಅವ್ನ ಯಾವನೋ ಪ್ರಸಾದ್ ಅಂತ ಬರ್ತಿದ್ದಾನಲ್ಲ, ಅವನಿಂದ ತಪ್ಪಿಸ್ಕೊಳಕ್ಕೆ ಏನಾದ್ರು ಐಡಿಯಾ ಬಂತೇನ? ಲಿಂಗವಜ್ಜಿ ಏನಾದ್ರು ನಿನ್ನ ಕೇಳಿದ್ರೆ ನೀನೇನಾದ್ರು ಯಸ್ ಅನ್ಬಿಡ್ತೀಯ. ಮೊದ್ಲು ಪ್ರಸಾದಿ ಬರ್ಲಿ, ಆದ್ಮೇಲೆ ನನ್ ಮದ್ವೆ ಬಗ್ಗೆ ಡಿಸೈಡ್ ಮಾಡ್ತೀನಿ. ಹಾಗಾದ್ರೆ ಇದಕ್ಕೆ ವ್ಯಾಲ್ಯೂ ಇಲ್ವಾ?